ಬಾರ್ ಸುಮತ್ನಿಂದ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ. ಅದನ್ನ ನಾವು ನಿಮಗೆ ತೋರಿಸಿದ್ವಿ. ವಿಕಾಸ್ ಗೌಡ ನನಗೆ ಇಂಟರ್ವ್ಯೂ ಕೊಡಬೇಡಿ ಅಂತ ಹೇಳಿದ್ದಾರೆ. ಕಿರಿಕೀರ್ತಿಯನ್ನ ಕೇಳಿ ಮಾಧ್ಯಮ ಸಂದರ್ಶನಕ್ಕೆ ಹೋಗ್ತೇನೆ, ನಮ್ದು ನೆಕ್ಸ್ಟ್ ಲೆವೆಲ್ ಸದ್ದು ಅಂತ ಯೂಟ್ಯೂಬರ್ ಸುಮಂತ್ ಹೇಳ್ತಾ ಇದ್ದಾರೆ. ಎಲ್ಲ ಚಾನೆಲ್ ನಲ್ಲೂ ನಂದೇ ಹವಾ. ಏನು ಮಣ್ಣಂಗಟ್ಟಿ ಈತನ ಹವಾ, ಏನು ಹವಾ? ಈ ತರ ಬುರ್ರೆ ಬಿಟ್ಕೊಂಡು ಹವಾ ಗಿವಾ ಅಂತ ಹೇಳ್ತಾನೆ. ನಾಳೆ ಈತ ಒಳಗಡೆ ಹೋಗ್ಬೇಕಾಗತ್ತೆ. ಸುಖಾ ಸುಮ್ನೆ ಬುರ್ಡೆ ಬಿಟ್ಕೊಂಡು ಹೇಳ್ತಾನಲ್ವಾ, ಯಾರು ಕಂಪ್ಲೇಂಟ್ ಕೊಡಕ್ ಹೋಗಿಲ್ಲ. ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು ಸಾರ್ವಜನಿಕರು ಇಂಥವ್ರ ಮೇಲಲ್ಲ. ಈ ಆಡಿಯೋನ ಹಿಡ್ಕೊಂಡು ಪೊಲೀಸರು ಸುಮೋಟೋ ಕೇಸ್ ದಾಖಲು ಮಾಡ್ಕೋಬೇಕು. ಈ ಆಡಿಯೋನ ಹಿಡ್ಕೊಂಡು ದಾಖಲು ಮಾಡ್ಕೊಳ್ಳಿ, ಸುಮೋಟೋ ಕೇಸ್ ದಾಖಲು ಮಾಡ್ಕೊಳ್ಳಿ. ಮಂಡ್ಯ ಪೊಲೀಸ್ನವ್ರು ಮಾಡ್ಕೊಳ್ಳಿ ಇವನ ಮೇಲೆ. ಮಾಡ್ಕೊಳ್ಳಿ ಅಲ್ಲ. ಇವನು ತಂದೆ ಸದ್ದು ಎಲ್ಲ ಚಾನಲ್ ಅಲ್ಲಿ ಈತನೇ ವೈರಲ್ ಆಗ್ಬಿಟ್ಟಿದ್ದಾನೆ. ಏನ್ ದೊಡ್ಡ ಸಮಾಜ ಸೇವೆ ಮಾಡ್ದವ್ ಇವನು. ದುಡ್ಕೊಂಡ್ ತಿನ್ನೋದಕ್ಕೆ ಬೇರೆ ಬೇರೆ ದಾರಿಗಳಿದಾವು ಮಾರ್ಯ. ನೀನ್ ಯೂಟ್ಯೂಬ್ ಮಾಡೋ, ಸುಳ್ಳು ಬದುಕ್ಬೇಕು ಅಂತ ಇಂಥವೆಲ್ಲ ಏನೋ ನಮ್ಗೆ ಅರ್ಥ ಆಗ್ತಿಲ್ಲ. ಜನನು ನಂಬ್ಕೊಂಡ್ಬಿಡ್ತಾರಪ್ಪ ಬೇಗ ಅಂತ ನಂಬ್ಕೊಂಡ್ಬಿಡ್ತಾರೆ ಜನನು. ನಾನು ಅನ್ಕೊಂಡೆ ಯಾವಾಗ ಈ ಚಂದನ್ಗೌಡ ಧೈರ್ಯವಾಗಿ ಫೋನ್ ಎಲ್ಲ ಮಾಡ್ಕೊಂಡು ಆಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಡು ಹಾಕ್ತಾ ಇದಾರೆ ಯೂಟ್ಯೂಬ್. ಯಾವಾಗ ಅವನು ನೋಡಿ ನೇರವಾಗಿ ಬಂದು ಮಾತಾಡ್ತಾನೆ ಚಂದನ್ಗೌಡ. ಅದ್ರ ಜನ ಯಾಕಪ್ಪ ನೀನ್ ಇಷ್ಟೊಂದು ಎಕ್ಸೈಟ್ ಆಗ್, ಜನರಿಗೆ ಹೆಂಗಿದ್ರು ಕಷ್ಟ, ಕನ್ಫ್ಯೂಸ್ ಆಗಿ ಜನರಿಗೆ ಸೈಲೆಂಟ್ ಆಗಿದ್ರು ನೋಡಿ, ಸೈಲೆಂಟ್ ಆಗಿದ್ದಾರೆ. ಇಲ್ಲ ಜನರಿಗೆ ನೋಡಿ ಜನ ಯಾವ ತರ ಅಂದ್ರೆ, ಈಗ ಇದೇ ಚಂದನ್ಗೌಡ ಸೈಲೆಂಟ್ ಆಗಿದ್ರು ನೋಡು, ಚಂದನ್ಗೌಡ ಸೈಲೆಂಟ್ ಆಗವನೇ ತಪ್ಪು ಮಾಡವನೇ ಅಂತಿದ್ರು. ಅದೇ ಚಂದನ್ಗೌಡ ಜೋರಾಗಿ ಬಂದು ಯೂಟ್ಯೂಬ್ ಅಲ್ಲಿ ನಾನು ತಪ್ಪು ಮಾಡಿಲ್ಲ ಅಂದಾಗ ಯಾಕಪ್ಪ ನೀನ್ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ, ನೀನೇನೋ ತಪ್ಪು ಮಾಡಿದ್ಯಾ ಅಂತಾರೆ. ಅಯ್ಯೋ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ ಬಿಡಿ, ಏನು ಮಾಡಕ್ಕಾಗಲ್ಲ. ಓಕೆ, ಒಟ್ಟಲ್ಲಿ ಬಾಲಕನನ್ನ ಮೊದಲು ಅರೆಸ್ಟ್ ಮಾಡಿ ಮನೆಗೆ ಕಳಿಸಿ ಆಗಿದ್ರು ಅಂತವ್ರನ್ನ ಒದ್ದು ಒಳಗಡೆ ಹಾಕಿ ಅಲ್ಲಿ ಅಭಿಷೇಕನ್ನ ಹಾಕೊಂಡು ರುಬ್ತಾ ಇದ್ರಲ್ಲ, SIT ಅವರು ಅಭಿಷೇಕನ್ ಯಾವ ರೀತಿ ಹಾಕೊಂಡು ರುಬ್ತಾ ಇದ್ರಲ್ಲ, ಹಾಗೆ ಈತನನ್ನು ಹಾಕೊಂಡು ತನಿಖೆಯನ್ನ ನಡೆಸಬೇಕಾಗತ್ತೆ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಮೇಲೆ ಕಿರಿಕೀರ್ತಿ ಇದಕ್ಕೆ ಆನ್ಸರ್ ಮಾಡ್ಲೇಬೇಕು. ಕಿರಿಕೀರ್ತಿ ಇಸ್ ಆನ್ಸರಬಲ್. ಓಕೆ, ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಒಂದು ತಿರುವು ಸಿಗ್ತಾ ಇದೆ. ಇದಂತೂ ನಿಜಕ್ಕೂ ಕೂಡ ಶಾಕ್ ಅನ್ಸುತ್ತೆ. ಸೌಜನ್ಯ ಮಾವ ವಿಠಲ್ ಗೌಡಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಬುರುಡೆ ತಂದು ಕೊಟ್ಟವನಿಗೂ ಕಾದಿದ್ಯಾ ಸಂಕಷ್ಟ ಅನ್ನೋದು ಇಲ್ಲಿ. ಲಾಕ್ ಆಗ್ತಾನ ಸೌಜನ್ಯ ಮಾವ ವಿಠಲ ಗೌಡ. ಬಂಗ್ಲೆ ಗುಡ್ಡದಲ್ಲಿ ವಿಠಲ ಗೌಡ ಸಮ್ಮುಖದಲ್ಲಿ ಮಹಾಜರು ನಡೀತಾ ಇದೆ. ಮಹಾಜರುವಿನಲ್ಲಿ ಮತ್ತೆರಡು ಅದೇನೋ ಸಿಕ್ಬಿಟ್ಟಿದೆಯಂತೆ. ಏನೇನ್ ಸಿಕ್ತೋ SIT ಮಾತ್ರ ನಿಗೂಢವಾಗಿ ತನಿಖೆ ನಡೆಸ್ತಾ ಇದೆ. ಯಾವುದನ್ನೂ ಕೂಡ ಬಿಟ್ಕೊಡ್ತಾ ಇಲ್ಲ, ಇಲ್ಲಿ ಏನನ್ನೂ ಕೂಡ ಹೇಳ್ತಾ ಇಲ್ಲ. ಸೊ ಇಲ್ಲಿ ವಿಠಲ್ ಗೌಡ ತನ್ನ ಸೊಸೆಗೆ ನ್ಯಾಯ ಕೊಡಿಸೋದು ಬಿಟ್ಬಿಟ್ಟು ಬುರುಡೆ ಕತೆ ಹೇಳ್ಕೊಂಡು ಬುರುಡೆ ಕೇಸಲ್ಲಿ ತಗಲಾಕೊಂಡ್ಬಿಟ್ಟು ಇಲ್ಲಿ ಎಲ್ಲರಿಗೂ ಹಿಂಸೆ ಕೊಡೋದಲ್ದೆ, ನಮಗೂ ಹಿಂಸೆ ಕೊಡೋದಲ್ದೆ, ನಮಗೂ ಬೇಜಾರಾಗುತ್ತೆ. ಸೌಜನ್ಯ ಮಾವ ಅರೆಸ್ಟ್ ಅಂತ ಹೇಳೋದು ಒಂದು ಬೇಜಾರು ದಿವೀತ್. ಯಾಕಂತ ಹೇಳಿದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ ಅಲ್ಲಿ ಬಿದ್ದಿದ್ದಾರೆ, ಹಣ ಸಿಕ್ಕಿದೆ, ಕಣ್ಣಿಗೆ ನೋಡುವಂತ ನೋಡುವಂಥದ್ದು ಹೇಳುವಂಥದ್ದು ಇದೆ, ಆಗಿದ್ ನಿಜ. ಸತ್ತೋಗಿದ್ದಾರೆ, ಹೋರಾಟ ಮಾಡಿದ್ರು. ಓಕೆ, ಸ್ಟಾರ್ಟ್ ಒಂದು ಒಳ್ಳೆ ಹೋರಾಟ ಆಯ್ತು. ಸತ್ಯ ಹೊರಗಡೆ ಬರಬೇಕು, ಯಾವನೇ ಆಗಿರ್ಲಿ ಅಂತ ಪ್ರಭಾವಿನ ಒಳಗಡೆ ಹಾಕ್ಬೇಕು ಅಂತ ಹೋಗ್ತಾ 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 ಫಂಡಿಂಗು, ದುಡ್ಡು, ಅದ್ರಲ್ಲೇ ಕಾಲಹರಣ ಮಾಡ್ಬಿಟ್ರು ಇವರೆಲ್ಲರೂ ಕೂಡ. ಈಗ ಒಂದಿಷ್ಟನ್ನ ನೈಜವಾಗಿ ಪ್ರತಿಭಟನೆ ಮಾಡ್ತಾ ಇರುವವರು, ನಮಗೆ ಈ ಸಾವಿಗೆ ನ್ಯಾಯ ಬೇಕು ಅನ್ನೋವರಿಗೆ ಎಲ್ರಿಗೂ ಕೂಡ ಬೇಜಾರಾಗ್ಬಿಡ್ತು. ನಮ್ಮನ್ನ ಒಂದು ಎತ್ಕಟ್ಕೊಂಡು ಬಂದ್ರಲ್ಲ, ಒಂದು ಹೋರಾಟ ಮಾಡೋಣ ಅಂತ ಹೇಳ್ಕೊಂಡು ನಾವು ಈತನನ್ನ ನಂಬಿದ್ವಿ ಅಲ್ವಾ. ಇವರೆಲ್ಲ ಈಗ ಬುರುಡೆ ಪ್ರಕರಣ ಅಥವಾ ಹುಡ್ತಾ ಇರುವಂತ ಅನನ್ಯ ಭಟ್ ಪ್ರಕರಣ ಎಲ್ಲ ಹಾಕೊಂಡು ಈ ರೀತಿಯಾಗಿ ತಗಲಾಕೊಂಡಿದ್ರಲ್ಲ, ಇವ್ರು ನಂಬ್ಕೊಂಡು ಹೇಗೆ ಹೋಗೋದು ಅಂತ ಅವರಿಗೆ ಆಲೋಚನೆ ಬಂದ್ಬಿಟ್ಟಿತ್ತು. ಸಾಯ್ಲಿ ಇದೆಲ್ಲ ಅಂತ ಅವರಿಗೆ ಅನ್ಸ್ಬಿಡ್ತು, ಬೇಜಾರಾಗ್ಬಿಡ್ತು. ಇವ್ರು ಯಾವ್ದೋ ಯೂಟ್ಯೂಬರ್ ಒಂದು ಟೀಮು ಏನೋ ಕತೆ ಹೇಳ್ಕೊಂಡ್ ಬರುತ್ತೆ, ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಟೀಮ್ ಸೃಷ್ಟಿ ಆಗ್ಬಿಟ್ಟಿದೆ. ಈಗ ಧರ್ಮಸ್ಥಳ ಪರವಾಗಿ ಮಾತನಾಡೋರದ್ದು ಒಂದು ಗುಂಪು ಸೃಷ್ಟಿ ಆಗ್ಬಿಟ್ಟಿದೆ. ಜೊತೆಗೆ ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಪರವಾಗಿ ಮಾತನಾಡೋರು, ಗಿರೀಶ್ ಮಟ್ಟಣ್ಣ ಅವರ ಪರವಾಗಿ ಮಾತನಾಡೋಕೆ ಒಂದು ಟೀಮ್ ಅವರೇ ಸೃಷ್ಟಿ ಮಾಡ್ಕೊಂಡಿದ್ರು. ಅಭಿಷೇಕ್ ಇವರೆಲ್ಲ ಇದ್ರಲ್ಲ, ಮನಾಫು ಸಿಕ್ಕಾಕೊಂಡಿದ್ರಲ್ಲ, ತಗ್ಲಾಕೊಂಡಿದ್ರಲ್ಲ, ಅದೊಂದು ಕಾನ್ಫಿಡೆನ್ಸ್ ಇದೆ. ಅವರು ಹೇಳ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಸತ್ಯ ಅಂತ ಈಗ ಮತ್ತೆ ವಾದ ಮಾಡ್ತಾ ಇದ್ರು ಅವರು. ಮನಾಫು ಮೊನ್ನೆ ಮಾಧ್ಯಮದ ಎದುರು ಕಡೆ ಬಂದ್ಕೊಂಡು SIT ಅವರು ವಿಚಾರಣೆ ಕರೆದಿದ್ರು, ವಿಚಾರಣೆ ಮಾಡಿದ್ದಾರೆ. ನಾನು ಇರೋ ವಿಚಾರಗಳನ್ನೆಲ್ಲ ಹೇಳಿದ್ದೀನಿ, ಸತ್ಯ ಗೊತ್ತಾಗತ್ತೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ದಾರೆ. ನೋಡ್ಬೇಕು ಏನಾಗತ್ತೆ ಏನು ಎತ್ತ ಅಂತ. ಎಸ್, ಮತ್ತೆ ಬಂಗ್ಲೆಗುಡ್ಡದ ಕಾಡಲ್ಲಿ ಅಡಗಿದೆಯಾ ನಿಗೂಢ ರಹಸ್ಯ. ವಿಠಲಗೌಡನ ಬಂಗ್ಲೆಗುಡ್ಡಕ್ಕೆ ಕರ್ಕೊಂಡು ಹೋಗಿದೆ SIT. ಬುರುಡೆ ರಹಸ್ಯ ಸಂಪೂರ್ಣ ರಿವೀಲ್ ಆಗುತ್ತಾ? ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಲ್ಲಿದ್ಯಾ ರಹಸ್ಯ. 45 ನಿಮಿಷ ಮಹಾಜರು SITಗೆ ಸಿಕ್ಕಿದ್ದೇನು? ಚಿನ್ನಯ್ಯ ಮಟ್ಟಣ್ಣನವರ ಕಾಲ್ ಹಿಸ್ಟರಿ ತಲಾಶ್ ಮಾಡಿ ಏನ್ ಬೇಕಾದ್ರೂ ಮಾಡಿ, ಒಟ್ಟಲ್ಲಿ ನ್ಯಾಯ ಕೊಡಿ ನಮಗೆ ಅಷ್ಟೇ. ನಾವೇನು ಬೇರೆ ಏನು ಕೇಳಲ್ಲ, ನ್ಯಾಯ ಕೊಡಿ ಅಷ್ಟೇ.
ನಮಗೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಬಹಳ ಪ್ರಮುಖವಾಗಿ. ಇವರೆಲ್ಲ ಕಟ್ಟಿದ ಕತೆ ಬಿಟ್ಟಿದ್ದಲ್ಲ ಬುರುಡೆ, ಇವ್ರು ಮಾಡಿದ್ದೆಲ್ಲ ಎಲ್ಲವೂ ಕೂಡ ಇವ್ರದ್ದೆಲ್ಲರದು ಕೂಡ ಡೋಂಗಿತನ ಗೊತ್ತಾಗಿದೆ, ಇವ್ರದ್ದೆಲ್ಲರದು ಡೋಂಗಿ. ಆದರೆ ನನ್ನ ಪ್ರಶ್ನೆ, ನಮಗೆ ಸೌಜನ್ಯಳಿಗೆ ನ್ಯಾಯ ಬೇಕು, ಜಸ್ಟಿಸ್ ಫಾರ್ ಸೌಜನ್ಯ. ನೀವು ಬಂಗ್ಲೆಗುಡ್ಡದಲ್ಲಿ ಅದು ಆತ್ಮಹತ್ಯೆ ಮಾಡ್ಕೊಂಡಿರೋವಂಥ ಮೂಳೆಗಳೋ ಬುರುಡೆಗಳೋ, ಅಥವಾ ಇವ್ರು ಬಿಟ್ಟಿದ್ದ ಬುರುಡೆನೋ, ಇವ್ರು ಕಟ್ಟಿದ ಕಥೆನೋ, ಇವರು ತಲಾಶ್ ಮಾಡ್ತಿರೋ, ಮೊಬೈಲ್ ಚೆಕ್ ಮಾಡ್ತಿರೋ, ಕಾಲ್ ಹಿಸ್ಟ್ರಿ ತೆಗಿತಿರೋ, ಏನ್ ಬೇಕಾದ್ರೂ ಮಾಡಿ, ಯಾವನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಒಳಗಡೆ ಹೋರಾಟ ಮಾಡೋನೇ ಆಗಿರ್ಲಿ, ಮತ್ತೊಂದು ಆಗಿರ್ಲಿ, ಬುರುಡೆ ಅಥವಾ ಪ್ರಭಾವಿನೇ ನಮಗೆ ಜಸ್ಟಿಸ್ ಫಾರ್ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇನ್ನೊಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ಇದೇ ವಿಚಾರಕ್ಕೆ. ಈ ಬಂಗ್ಲೆಗುಡ್ಡಕ್ಕೆ ಮತ್ತೆ ಯಾಕೆ ಹಾಗಾದ್ರೆ ಇವರು ತನಿಖೆಗೆ ಹೋದ್ರು ಎನ್ನುವಂತ ಇಂಟ್ರೆಸ್ಟಿಂಗ್ ಸಂಗತಿ. ಕೆಲವೇ ದಿನಗಳ ಹಿಂದೆ ಬಂಗ್ಲೆಗುಡ್ಡಕ್ಕೆ SIT ಹೋಗಿತ್ತು, ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕಿಗೆ ಹೋಗಿತ್ತು. ಇದೇ ವಿಠಲ್ ಗೌಡ ಅವರನ್ನ ಕರೆದುಕೊಂಡು ಹೋಗಿತ್ತು. ಬುರುಡೆ ವಿಚಾರವಾಗಿ ಬಂಗ್ಲೆಗುಡ್ಡಕ್ಕೆ ಎಂಟ್ರಿಯನ್ನ SIT ಅಧಿಕಾರಿಗಳು ಕೊಟ್ಟಿದ್ರು. ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿರುವಂತ SIT ಸೆಪ್ಟೆಂಬರ್ 6ಕ್ಕೆ ಮಹಜರು ಕಾರ್ಯಕ್ಕೆ ಇರದ AC ಅಥವಾ ತಹಶೀಲ್ದಾರ್ ಅವರು ಅಲ್ಲಿ ಇರಬೇಕಾಗತ್ತೆ, ಅವತ್ತು ಅವ್ರು ಇರಲಿಲ್ಲ. ಆದ್ರಿಂದ ಮಹಜರು ಕಾರ್ಯಕ್ಕೆ ಹೋಗಿರುವಂತ SIT ಅಧಿಕಾರಿಗಳು ಇನ್ನಷ್ಟು ಅವಶೇಷಗಳನ್ನ ತೆಗೆಯುತ್ತಾ ಹಾಗಾದ್ರೆ SIT ಅನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ಈ ಬುರುಡೆ ರಹಸ್ಯ ಸಂಪೂರ್ಣ ರಿವೀಲ್ ಆಗತ್ತಾ? ಹಾಗಾದ್ರೆ ಇದು ಕೂಡ ಸತ್ತೋಗ್ಬಿಡತ್ತಾ? ಸೌಜನ್ಯ ಸಾವಿನ ವಿಚಾರಕ್ಕೆ 12 ವರ್ಷ ತಗೊಳ್ತಲ್ವಾ? ಇದು ಇನ್ನು ಮತ್ತೆ ತನಿಖೆ ಆಗುತ್ತೆ, SIT ಅಧಿಕಾರಿಗಳು ಒಂದು ರಿಪೋರ್ಟ್ ಕೊಡ್ತಾರೆ, ಅದು ಕೂಡ ಇವ್ರು ಮತ್ತೆ ಕೋರ್ಟಿಗೆ ಹೋಗ್ತಾರೆ, ಇದು ಸರಿಯಲ್ಲ, ನಾನು ಹಾಗೆ ಹೀಗೆ ಅಂತ, ಅದು ಇನ್ನೊಂದೊಂದು 12 ವರ್ಷ ತಗೊಳುತ್ತಾ ಅಂತ ಗೊತ್ತಿಲ್ಲ. ನಿನ್ನೆ ಮತ್ತೆ ಸೌಜನ್ಯ ಮಾವ ವಿಠಲ್ ಗೌಡನಿಂದ ಮಹಾಜರು ಪ್ರಕ್ರಿಯೆ ಕೂಡ ನಡೆಸಲಾಯಿತು ಬಂಗ್ಲೆಗುಡ್ಡದಲ್ಲಿ. ಯಾಕಂತ ಹೇಳಿದ್ರೆ ಬಂಗ್ಲೆಗುಡ್ಡದಲ್ಲಿ ಸಾಕಷ್ಟು ಬಾಡಿಗಳು ಇವೆ ಎನ್ನುವಂಥದ್ದು ಕೂಡ ಮಾಹಿತಿ ರಿವೀಲ್ ಆಗಿರುವಂಥದ್ದು. ಆದ್ರೆ ಒಂದು ಇಲ್ಲಿ ಅಪರಿಚಿತ ಸಾವು ಅಂತಲೇ ಹೇಳ್ತಾರೆ. ಧರ್ಮಸ್ಥಳದಲ್ಲಿ ಇರುವಂತಹ ಲಾಡ್ಜ್ಗಳಲ್ಲಿ ಈಗ ನಾವು ಒಂದು ರೂಮ್ ತಗೋಬೇಕಂತ ಹೇಳಿದ್ರು ಕೂಡ ಅಲ್ಲಿ ಒಂದು ಐಡೆಂಟಿ ಕಾರ್ಡ್ ಕೊಡಬೇಕಾಗತ್ತೆ, ID ಕಾರ್ಡು ಏನೋ ಒಂದು ಕೊಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅದನ್ನ ವೆರಿಫೈ ಮಾಡಬೇಕಾಗತ್ತೆ ಧರ್ಮಸ್ಥಳ ಪೊಲೀಸ್. ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಅಲ್ಲಿ ಸಂಪೂರ್ಣ ನಿರ್ಲಕ್ಷ್ಯಗಳು ಎದ್ದು ಕಾಣ್ತಾ ಇದೆ. ಇನ್ನೊಂದಿಷ್ಟು ಜನ ಸುಸೈಡ್ ಮಾಡ್ಕೊಳ್ತಾರೆ, ಒಂದಿಷ್ಟು ಜನ ಅಲ್ಲಿ ಹೊಳೆಗಾರಿ ಸಾಯಿ. ನಾನು ಅನೇಕ ಸಲ ಹೇಳಿದ್ದೀನಿ, ನಿಮ್ಗೂ ಗೊತ್ತು, ಬಂಗ್ಲೆಗುಡ್ಡದಲ್ಲಿ ಆತ್ಮಹತ್ಯೆ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಹಂಗಿದ್ದವ್ರು ವಾರಕ್ಕೊಂದ್ಸಲ ಹೋಗಿ ನೋಡ್ತಾರಾ? ಇಲ್ಲ, ಅಲ್ಲೇ ನಿರ್ಲಕ್ಷ್ಯತ್ರ. ಆಮೇಲೆ ಇನ್ನೊಂದೇನಾಗಿದೆ ಅಂತಂದ್ರೆ ನಿಕೇಶ್, ಈ ಯೂಟ್ಯೂಬರ್ಗಳು ಅಲ್ಲಿ ಹೋಗ್ಬಿಟ್ಟು ಯಾಕೆ ಅಲ್ಲ, ಒಂದಷ್ಟು ಸ್ಥಳೀಯರು ಹೋಗ್ಬಿಟ್ಟು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡೋ ಪ್ರಯತ್ನಗಳು, ಜಗಳ ಆಡೋ ಪ್ರಯತ್ನಗಳು ಮಾಡ್ತಾ ಇದಾರಂತೆ. ಬೇಡ, ನೀವು ತಾಳ್ಮೆಯಿಂದ ಇರಿ. ನೀವು ಮಾಡ್ತಾ ಇರೋ ರೌಡಿಸಮ್ ನೋಡ್ತಾ ಇದ್ರೆ ನನಗೆ ನೀವೆಲ್ಲ ಎಂಥ ಅವಿವೇಕಿಗಳು ಅಂತ ಅನ್ಸ್ಬಿಡುತ್ತೆ. ನೀವು ಯಾಕೆ ಅಲ್ಲಿ ಹೋಗ್ಬಿಟ್ಟು ರೌಡಿಸಮ್ ಮಾಡ್ತಾ ಇದ್ದೀರಾ? ಈಗ ಕುಡ್ಲಾ ರಾಂಪೇಜ್ ಅವನು ಓಕೆ ಸುಳ್ಳು ಪ್ರಕರಣಗಳನ್ನ ಹೇಳ್ತಾ ಇದ್ದಾನೆ, ಅದು ಕಾನೂನಿದೆ, ಅದು ಕಾನೂನಲ್ಲಿ ಶಿಕ್ಷೆ. ನೀವು ಹೋಗ್ಬಿಟ್ಟು ಪೊಲೀಸ್ನವರಿಗೆ ಅಷ್ಟೊಂದು ಆವಾಜ್ ಆಗ್ತಾ ಇದ್ರೆ, ನಾನು ನೋಡ್ತಾ ಇದ್ದೆ ವಿಡಿಯೋಸ್ಗಳನ್ನ ಬೇರೆ ಮಾಧ್ಯಮಗಳಲ್ಲಿ. ಪೊಲೀಸ್ನವ್ರಿಗೆ ಹೋಗ್ಬಿಟ್ಟು ಎದೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ಬಿಟ್ಟು ಆವಾಜ್ಗಳು ಆಗ್ತಾ ಇದಾರಲ್ಲ, ಇವ್ರು ಎಂಥ ರೌಡಿಸಮ್, ಇವ್ರು ಎಂಥ ಅಲ್ಲಿ ಧೈರ್ಯ ಇರಬೇಕು, ಇವ್ರ ಹಿಂದೆ ಯಾರಿರೋದು? ಈಗ ಹಾಗಾದಕ್ಕೆ ಏನಾಗುತ್ತಂತ ಹೇಳಿದ್ರೆ, ಇವರೆಲ್ಲ ಪ್ರಭಾವಿಗಳು, ಅಲ್ಲೊಂದು ನೆಟ್ಟಿಗೆ ಸುದ್ದಿ ಮಾಡೋಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮಾಡ್ಕೊಂಡು ಹೋಗಿ ಸಾಯ್ಲಿ. ಸುಳ್ಳು ಹೇಳಿದ್ರೆ ಕೇಸ್ ಹಾಕ್ಬಿಡಿ. ಈ ತರ ಸುಳ್ಳು ಹೇಳಿದ್ದಾರೆ, ಸಾಕ್ಷಿ ಕೊಡಿ. ನಾನು ಹೇಳೋದು ಅಷ್ಟು ಧೈರ್ಯವಾಗಿ ಪೊಲೀಸ್ನವರಿಗೆ ಎದೆ ಮುಂದಕ್ಕೆ ಮಾಡ್ಕೊಂಡು ಹೋಗಿ ಕೈ ತೋರಿಸ್ಕೊಂಡು ಎದುರಿಸ್ತಾರೆ ಅಂದ್ರೆ, ಈ ಹಿಂದೆ ಅಲ್ಲಿ ರೇಪ್ ಮರ್ಡರ್ ಇವರೇ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ಅವರೆಲ್ಲ ಕಾಮುಕರೇ ಅನ್ನೋದಕ್ಕೆ ಏನ್ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತೆ ನಮ್ಗೆ. ರೌಡಿಸಮ್ ಮಾಡ್ತೀರಾ ನೀವೆಲ್ಲ ಹೋಗ್ಬಿಟ್ಟು ಅಲ್ಲಿ ಮಾಡುವಂತ ಅವಶ್ಯಕತೆ ಏನಿದೆ? ನೀವೆಲ್ಲ ಯಾರು? ಧರ್ಮಸ್ಥಳದ ಭಕ್ತಾದಿಗಳು ಆತರ ರೌಡಿಸಮ್ ಮಾಡ್ತಾರಾ? ಅವ್ರ ವಿರುದ್ಧ ಹೋಗಿ ಹೊಡಿತೀನಿ ಹೋಗ್ಬಿಟ್ಟು. ಯಾಕೆ ಪೊಲೀಸ್ ಅಂದ್ರೆ ಗೌರವ ಇಲ್ವಾ ನಿಮ್ಗೆ? ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ಹೆಂಗು ಧರ್ಮಸ್ಥಳ ಭಕ್ತಾದಿಗಳು ಇರ್ತಾರಲ್ಲ, ಹೋಗಿ ಕಂಪ್ಲೇಂಟ್ ಕೊಡಿ. ಸುಮ್ನೆ ಹೊಡಿಯೋಕ್ ಹೋಗಕ್ ಹೋದ್ರೆ ನೀವೇ ತಪ್ಪು ಮಾಡೋದಂತ ಆಗ್ಬಿಡತ್ತೆ. ಎಸ್, ಇಲ್ಲಿ ನೋಡಿ ಯಾರೊಬ್ಬ ಹೇಳ್ತಾ ಇದ್ದಾನೆ, ರೆಬಲ್ ಟಿವಿ ಹೇಳ್ತಿರುವುದೆಲ್ಲ ಸತ್ಯನಾ ಅಂತ. ಹ್ಞೂ ಕಣಪ್ಪ, ನಾವೆಲ್ಲ ಹೇಳ್ತಾ ಇರೋದೆಲ್ಲ ಸುಳ್ಳು, ಆ ಸುಮಂತ್ ಹೇಳಿದ್ದೆಲ್ಲ ಸತ್ಯ, ನಂಬ್ಕೊಂಬಿಡಿ. ಆಮೇಲೆ ಸಮೀರ್ ವಿಡಿಯೋ ಹೇಳಿದೆಲ್ಲ ಸತ್ಯ. ಅದ್ರಲ್ಲೊಂದು ಸುಜಾತ ಭಟ್ ಸತ್ಯ ಹೇಳಿದ್ರೆ ಡಿಜಿಟಲ್ ಯುಗದಲ್ಲಿ ಅಜ್ಜಿ ಕತೆ ಕೇಳ್ದಂಗೂ ಆಯ್ತು. ಪುಣ್ಯವಂತರು ನೀವು. ಅಜ್ಜಿ ಕತೆ ಕೇಳಿದ್ರಿ ನೀವೆಲ್ಲ. ನಾವೆಲ್ಲ 90 ಹುಟ್ಟಿದವರೆಲ್ಲ ಅಜ್ಜಿ ಕತೆ ಎಲ್ಲ ಕೇಳಿದ್ವಿ. ಆಮೇಲೆ ಏನಾಯ್ತು, ಜಾಸ್ತಿ ಆಗ್ಬಿಡ್ತು, ರೀಲ್ಸ್ ಅದೆಲ್ಲೇ ಎಲ್ಲ ಟೈಮ್ ಪಾಸ್ ಮಾಡೋಕ್ ಹಿಡಿದು ಅಜ್ಜಿ ಕತೆ ಕೇಳಿಲ್ಲ. ಅಜ್ಜಿ 2025 ಒಂದು ಒಳ್ಳೆ ಕತೆ ಹೇಳತ್ತು, ಪುಂಗ್ ಬಿಡ್ತು, ಪುಂಕಾನುಪುಂಕವಾಗಿ ಅಲ್ಲ ಮಾತಾಡ್ಬಿಟ್ಟು. ನಾವ್ ಹೇಳಿದ್ದೆಲ್ಲ ಸುಳ್ಳು. ಅಜ್ಜಿ ಮೊಮ್ಮಕ್ಕಳಿಗೆ ಮಾತ್ರ ಕತೆ ಹೇಳೋದು ರಾತ್ರಿ ಮಲಗುವಾಗ, ಮೊಮ್ಮಕ್ಕಳಿಗೆ ನಿದ್ದೆ ಬರ್ಲಿ ಅಂತ. ಆದ್ರೆ ಅಜ್ಜಿ ಇಡೀ ರಾಜ್ಯದ ಜನತೆಗೆ ಕತೆ ಹೇಳ್ಬಿಟ್ಟು ಮಲಗಿಸ್ಬಿಟ್ಟಿದೆ. ಓಕೆ, ಬುರುಡೆ ಗ್ಯಾಂಗ್ ನ ಮತ್ತೊಂದು ರಹಸ್ಯ ರಿವೀಲ್ ಆಗ್ತಾ ಇದೆ. ಬುರುಡೆ ಗ್ಯಾಂಗ್ ಮಸಲತ್ತಿನ ಬಲು ದೊಡ್ಡ ಸ್ಟೋರಿ. ಬುರುಡೆ ಮೂಲದ ಸತ್ಯದ ಅನಾವರಣ. ಗಿರೀಶ್ ಪಟ್ಟಣದವರ ಮುಖವಾಡ ಬಯಲು ಸಿಕ್ಕಿಬಿತ್ತು ಬುರುಡೆ ಗ್ಯಾಂಗ್. ಬುರುಡೆ ಬಿಟ್ರ ಪಟ್ಟಣದವರು. ಹಂಗೆ ನೆಕ್ಸ್ಟ್ ಬ್ರೇಕಿಂಗ್ ಹೋಗ್ಬಿಡ್ರಿ, ಸಮಯ ಮೀರ್ತಾ ಇದೆ.
ನೋಡಿ, ಇದೇ ಬುರುಡೆ ಹೊರತೆಗೆದಿದ್ದೆ ವಿಠಲ್ ಗೌಡ ಹಾಗೆ ಪ್ರದೀಪ್, ಅಂದ್ರೆ ಕಾರು ಚಾಲಕ ಪ್ರದೀಪ್ ಗೌಡ. ಬುರುಡೆ ತೆಗೆದು ಬೆಂಗಳೂರಿಗೆ ಕೊಂಡೊಯ್ದಿದ್ದ ವಿಠಲ್ ಗೌಡ, ಮಟ್ಟಣ್ಣನವರು ಬೆಂಗಳೂರು ಮನೆಗೆ ಹೋಗಿರುವಂತಹ ವಿಠಲ್ ಗೌಡ, ಬೆಂಗಳೂರಿನಲ್ಲಿ ಮಟ್ಟಣ್ಣನವರಿಗೆ ಬುರುಡೆ ಹಸ್ತಾಂತರ ಮಾಡ್ಲಾಯ್ತಂತೆ. ಈ ಮನೆಯ ಹೊರಗಡೆ ಬುರುಡೆ ನೀಡಿ ಬಂದಿರುವಂತಹದ್ದು ವಿಠಲ್ ಗೌಡ ಅಂತ ಗೊತ್ತಾಗ್ತಾ ಇದೆ. 2 ದಿನ ಬುರುಡೆ ತನ್ನ ಬಳಿ ಇಟ್ಕೊಂಡಿದ್ದಾನೆ ಮಟ್ಟಣ್ಣನವರ್. ಜಯಂತ್ಗೆ ಬುರುಡೆ ವರ್ಗಾಯಿಸಿದ್ದ ಗಿರೀಶ್ ಮಟ್ಟಣ್ಣನವರ್. ಇವೆಲ್ಲವನ್ನು ಕೂಡ SIT ವಿಚಾರಣೆಯಲ್ಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ವಿಠಲ್ ಗೌಡ ಅವರು. ಹೌದು, ನಾನೇ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದು, ನಾನೇ ಬುರುಡೆಯನ್ನ ಕೊಟ್ಟಿದ್ದು. ಆ ಬುರುಡೆ ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದೆ. ಬೆಂಗಳೂರು, ಡೆಲ್ಲಿ, ಕೇರಳ, ಅಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದೆ. ಅದು ಅಲ್ಲಿಗೆ ಕೂಡ ಹೋಗಿದೆ. ಸುಪ್ರೀಂ ಕೋರ್ಟ್ ಲಾಯರ್ನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ, ಅಲ್ಲಿ ಕೂಡ ಹೋಗಿದೆ ಅದು. ಆ ಬುರುಡೆ ಜೀವಂತ ಇರ್ಬೇಕಾದ್ರೆ ಆ ಮನುಷ್ಯ ಎಲ್ಲೆಲ್ಲ ಸುತ್ತಾಡಿದ್ನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಬುರುಡೆ ಮಾತ್ರ ಸತ್ತ ಮೇಲೆ ಕಳೆಬರ ಊರು ತುಂಬಾ ಸುತ್ತಾಡ್ಬಿಟ್ಟಿದೆ. ಆದ್ರೆ ಇದು ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಸೌಜನ್ಯ ಮಾವ ಯಾರಿದ್ದಾರೆ ವಿಠಲ್ ಗೌಡ, ಅವರೇ ಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದು ಅಂತ. ಅದ್ರ ಹಿನ್ನೆಲೆ ಅಂತ ಹೇಳಿದ್ರೆ ಚಿನ್ನಯ್ಯನಿಗೆ ಕಾಂಟ್ಯಾಕ್ಟ್ ಇದೆ ಸೌಜನ್ಯ ಮಾವ. ಚಿನ್ನಯ್ಯ ಹೇಳಿದ್ನಂತೆ ಬಂಗ್ಲೆಗುಡ್ಡದಲ್ಲಿ ಇದೆ ಅಂತ. ಆದ್ರೆ SIT ತನಿಖೆ ಸಂದರ್ಭದಲ್ಲಿ ಈ ಬುರುಡೆ ಬಿಟ್ನಲ್ಲ, ಅವನು 13, 12, 1, 2 ಸ್ಪಾಟು ಅದೆಲ್ಲ ಬೇರೆ ಬೇರೆ ತೋರಿಸ್ಬಿಟ್ಟಿದ್ದಾರೆ. ಬಂಗ್ಲೆಗುಡ್ಡ ಯಾಕೆ ತೋರಿಸ್ಲಿಲ್ಲ ಎನ್ನುವಂತ ಪ್ರಶ್ನೆ. ಎಸ್ ನೋಡಿ, ಆನೆ ಮಾವುತ ಬ್ರೇಕಿಂಗ್ ನೋಡೋಣ. 2012ರಲ್ಲಿ ಆನೆ ಮಾವುತ ಮತ್ತೆ ಆತನ ತಂಗಿ ಕೊಲೆ ಕೇಸ್ ಈಗ ಮತ್ತೆ ಓಪನ್ ಆಗೋ ಸಾಧ್ಯತೆ. ಆನೆ ಮಾವುತ ಆತನ ತಂಗಿ ಕೊಲೆ ಕೇಸ್ಗೆ ಮರುಜೀವ ಬರ್ತಾ ಇರೋದು. ಕೇಸ್ ಮರುತನಿಖೆ ನಡೆಸುವಂತೆ SITಗೆ ದೂರು ನೀಡಲಾಗಿದೆ. ಆನೆ ಮಾವುತ ನಾರಾಯಣ ಮಕ್ಕಳಿಂದ ದೂರು ನೀಡಲಾಗಿದೆ. ದೂರು ನೀಡಿ ಆನೆ ಮಾವುತ ಪುತ್ರ ಗಣೇಶ್ ಹೇಳಿಕೆ ನೀಡಿದ್ದಾರೆ. ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರಂತೆ SIT. ಅಗತ್ಯ ಬಿದ್ದರೆ ಮತ್ತೆ ಕರೆಯುವುದಾಗಿ ತಿಳಿಸಿದ್ದಾರಂತೆ. ನೋಡುವ, ಈ ತರದೆಲ್ಲ ಕೇಸ್ಗಳೆಲ್ಲ ಓಪನ್ ಆಗಲಿ. ಇದು ನಮ್ದು ಕೂಡ ಸಮ್ಮತಿ ಇದೆ. ಯಾಕಂದ್ರೆ ಕೆಲವೊಂದು ಕೇಸ್ಗಳು ಯಾವ ರೀತಿ ಬೇಕಾದ್ರೂ ಮುಚ್ಚೋಗಿರ್ಬೋದು. ನಾವು ಕೂಡ ಇವ್ರು ಬಿಟ್ಟಿದ್ದು ಬುರುಡೆ ಆಗಿರ್ಬೋದು, ಆದ್ರೆ ಕಥೆಗಳು ಅಲ್ಲಿ ನಿಜವಾಗ್ಲೂ ನಡೆದಿರ್ಬೋದು ಬೇರೆ ಬೇರೆ ರೀತಿ. ಈ ಕಥೆಗಳೆಲ್ಲ ನಿಜ ಆಗಿರ್ಬೋದು. ಇವ್ರು ಕಟ್ಟಿದ ಬುರುಡೆ ಇರ್ಬೋದು, ಆದ್ರೆ ಈ ಕಥೆಗಳೆಲ್ಲ ನಿಜ ಆಗಿರ್ಬೋದು. ಓಕೆ, ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇದೇ ಸಂಬಂಧ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಆರೋಪ ಕೇಸ್ ವಿಚಾರಕ್ಕೆ ಸದ್ದು ಗದ್ದಲ ಎಲ್ಲವೂ ಕೂಡ ಆಯಿತು. ಮುಂದಿನ ವಾರದಲ್ಲಿ SIT ಕೈ ಸೇರಲಿದೆ FSL ರಿಪೋರ್ಟ್. 120ಕ್ಕೂ ಹೆಚ್ಚು ಸ್ಯಾಂಪಲ್ಸ್ ಕಲೆ ಹಾಕಿದ್ದ ಸೋಕೋ ಟೀಮ್ 17 ಸ್ಪಾಟ್ಗಳಲ್ಲಿ 70ಕ್ಕೂ ಹೆಚ್ಚು ಕಡೆ ಮಣ್ಣಿನ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಲಾಯಿತು. ಮಾಸ್ಕ್ ಮ್ಯಾನ್ ತೋರಿಸಿದ ಎಲ್ಲ ಜಾಗದಲ್ಲೂ ಕೂಡ ಸಂಗ್ರಹ ಮಾಡಲಾಯಿತು. ಮೂಳೆಗಳು, ಸ್ಥಳದಲ್ಲಿ ಸಿಕ್ಕ ಬಟ್ಟೆ ಇರ್ಬೋದು, ಬುರುಡೆ ಪೀಸ್ ಇರ್ಬೋದು, ಅನುಮಾನಾಸ್ಪದ ವಸ್ತುಗಳನ್ನು ಕೂಡ ಸಂಗ್ರಹಿಸಿರುವಂತಹ ಟೀಮ್. ಬಹುತೇಕ ಮುಂದಿನ ವಾರ ರಿಪೋರ್ಟ್ ಬರುವಂತ ಸಾಧ್ಯತೆ ಇದೆ. ಓಕೆ, ಎಲ್ಲ ಏನೇನಾಗುತ್ತೋ ಆಗಲಿ, ತಪ್ಪಿತಸ್ಥರಿ ಶಿಕ್ಷೆ ಆಗಲಿ, ನ್ಯಾಯ ಸಿಗಲಿ. ಪ್ರಮುಖವಾಗಿ ನಾವು ಕೇಳೋದು ಸೌಜನ್ಯಳಿಗೆ ನ್ಯಾಯ ಸಿಗಲಿ ಅಂತ ನಾವು ಪದೇ ಪದೇ ಒತ್ತಿ ಕೇಳ್ತಾ ಇದ್ದೀವಿ. ಓಕೆ, ಮುಂದಿನ ಸ್ಟೋರಿ ಹತ್ರ ಗಮನ ಹರಿಸೋಣ.